ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಬಡ ಜನರ ಏಳಿಗೆಗೆ ಹಂಬಲಿಸಿದೆ. ಅದರಂತೆ ಸಿದ್ದರಾಮಯ್ಯ ಸರ್ಕಾರದ ಸಚಿವ ಸಂಪುಟದ ಕಾರ್ಮಿಕ ಕಲ್ಯಾಣ ಇಲಾಖೆ ಸಚಿವ ಸಂತೋಷ್ ಲಾಡ್ ಪವರ್ಫುಲ್ ಮಿನಿಸ್ಟರ್ ಆಗಿ ಜನಸೇವೆ ಮಾಡ್ತಾ ಇದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಕಂಕಣಬದ್ಧರಾಗಿ ನಿಂತಿರೋ ಸಚಿವ ಸಂತೋಷ್ ಲಾಡ್ ಇಲಾಖೆಯ ಪ್ರಗತಿ ಹಾಗೂ ಜನ ಕಲ್ಯಾಣಕ್ಕಾಗಿ ಮೈಲುಗಲ್ಲು ಸ್ಥಾಪಿಸುವ ಕಾರ್ಯಕಲಾಪಗಳಿಗೆ ಮುಂದಾಗಿದ್ದಾರೆ. ಹೌದು, ದೇಶ ಕಟ್ಟುವ ಕಾರ್ಮಿಕರ ಜೀವನಕ್ಕೆ ಭದ್ರತೆ ಒದಗಿಸುವ ಜೊತೆಗೆ ಆರೋಗ್ಯ ಕಾಳಜಿಯ ಹೊಣೆ ಹೊತ್ತ ಸಚಿವ ಸಂತೋಷ್ ಲಾಡ್ ಸಾರಿಗೆ ಸಂಚಾರಿ ಆರೋಗ್ಯ ಘಟಕ ಯೋಜನೆ ಶ್ರಮಜೀವಿಗಳ ಆರೋಗ್ಯದ ಕಾಳಜಿಗೆ ಪ್ರಮುಖ ಪಾತ್ರ ವಹಿಸುತ್ತವೆ. ಕಾಯಕದಲ್ಲಿ ನಿರತರಾಗಿರುವ ಕಾರ್ಮಿಕರಿಗೆ ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತ ಗತಿಯಲ್ಲಿ ಸರಿಯಾದ ಚಿಕಿತ್ಸೆ, ವೈದ್ಯಕೀಯ ಸೇವೆ ಸೌಲಭ್ಯಗಳು ಸಿಗದೆ ಪರದಾಡುವ ಕಾಲ ಒಂದಿತ್ತು. ಆದರೆ ಇಂದು ಕಾರ್ಮಿಕರಿದ್ದ ಸ್ಥಳದಲ್ಲಿಯೇ ಬಂದು ವೈದ್ಯಕೀಯ ಸೇವೆಯ ಜೊತೆಗೆ ಭದ್ರತೆ ಒದಗಿಸುವ ಮಹತ್ತರ ಯೋಜನೆಯನ್ನ ಕಾರ್ಮಿಕ ಇಲಾಖೆ ಜಾರಿಗೊಳಿಸಿದ್ದು ಅನುಷ್ಠಾನವು ಫಲಪ್ರದಾಯಕವಾಗಿದೆ. ಕಾರ್ಮಿಕರ ಕಲ್ಯಾಣಕ್ಕೆ ಕಂಕಣಬದ್ಧರಾದ ಸಚಿವ ಸಂತೋಷ್ ಲಾಡ್ ಸಾರಿಗೆ ಸಂಚಾರಿ ಆರೋಗ್ಯ ಘಟಕ ಯೋಜನೆ ಮೂಲಕ ವೈದ್ಯಕೀಯ ಸೇವೆ, ಕಾರ್ಮಿಕರ ಕಲ್ಯಾಣಕ್ಕೆ ಸಚಿವರ ವಿನೂತನ ಕಾರ್ಯ, ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿ ಎಂಬುದನ್ನ ಶ್ರಮವೇ ಜಯತೆ ಎನ್ನುವ ಕಾರ್ಮಿಕ ವರ್ಗ ಮೈಮುರಿದು ದುಡಿಯುವುದರಲ್ಲಿಯೇ ದೇವರನ್ನ ಕಾಣುತ್ತಿದೆ. ವಿಚಿತ್ರ ಅಂದರೆ ದುಡಿಮೆಯ ನಡುವೆ ತಮ್ಮ ಆರೋಗ್ಯದ ಆದ್ಯತೆಗೆ ಕಾರ್ಮಿಕರು ಕೆಲ ಬಾರಿ ಹಿಂದೇಟು ಹಾಕ್ತಾರೆ. ಹೀಗಾಗಿ ಕಾರ್ಮಿಕರಿಗಾಗಿ ಸರ್ಕಾರದಿಂದ ಇರುವ ಸೌಲಭ್ಯಗಳ ಮಾಹಿತಿಯ ಕೊರತೆ ಅವರಿಗೆ ತುಂಬಾನೇ ಇರುತ್ತೆ. ಇನ್ನು ಈ ಸಮಸ್ಯೆಗಳನ್ನ ಹೋಗಲಾಡಿಸೋ ಉದ್ದೇಶದಿಂದ ಕಾರ್ಮಿಕ ಇಲಾಖೆ ಜಾರಿ ತಂದಿರುವ ಸಂಚಾರಿ ಯೋಜನೆ ಹೆಸರಿಗೆ ತಕ್ಕಂತೆ ಸಂಚಾರಿ ಆಸ್ಪತ್ರೆಯಾಗಿದೆ. ಇಂದು ಚಿಕಿತ್ಸೆಗಾಗಿ ಮೈಲುಗಟ್ಟಲೆ ಆಸ್ಪತ್ರೆ ಹುಡುಕಿ ಹೋಗದೆ ಕಾರ್ಮಿಕರಿರುವ ಕಡೆಗೆ ಬಂದು ಸೇವೆ ಒದಗಿಸುವ ಸಂಚಾರಿ ಚಿಕಿತ್ಸಾ ವಾಹನ ಇದಾಗಿದೆ. ಇಂದು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲರೂ ಕಂಡು ಕೇಳಿರಬಹುದಾದ ಸಂಚಾರಿ ವಾಹನ ಕಟ್ಟಡ ನಿರ್ಮಾಣ ಹಂತದ ಸ್ಥಳಗಳಲ್ಲಿ ಸಂಚರಿಸುವ ಈ ವಾಹನದಲ್ಲಿ ಎಲ್ಲ ಹೈಟೆಕ್ ಸೌಲಭ್ಯಗಳಿವೆ. ಶ್ರಮ ಯೋಗಿಗಳ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆಯಿಂದ ಸರ್ವ ಸನ್ನದ್ಧರಾಗಿರುವ ಸಂಚಾರಿ ಆರೋಗ್ಯ ಘಟಕಗಳು ಅತ್ಯಾಧುನಿಕ ವೈದ್ಯಕೀಯ ಸೇವಾ ಸೌಲಭ್ಯದ ಜೊತೆಗೆ ಕಾರ್ಮಿಕ ಇಲಾಖೆಯಿಂದ 100 ಸಂಚಾರಿ ವಾಹನಗಳು ರಸ್ತೆಗಿಳಿದು ಆರೋಗ್ಯ ಸೇವೆಯನ್ನ ಸಲ್ಲಿಸುತ್ತಿವೆ. ಸ್ವಲ್ಪ ಕಡಿಮೆ ಆದಂಗೆ ಆಗೈತ್ರಿ, ಇನ್ನೂರು ತೋರಿಸೋಬೇಕಂತ ಬರ್ತೀವಿ. ಭಾಳ ದಿನ ಆತ್ರಿ ಬರಾಕ, ನನಗೆ ಇದು ಬ್ಯಾಸ ಇಲ್ರಿ. ನಾನು ಭಾಳ ದಿನ ಆತು ಇಲ್ಲಿ ಬರಾಕತ್ತ ಭಾಳ ದಿನ ಆತ್ರಿ. ಸುಳ್ಳು ಹೇಳಿದ್ರಿ ಏನು ಇಲ್ಲೆಲ್ಲ ಇಂಜೆಕ್ಷನ್ ಅದು ಇದು ಗುಳಿಗೆ ಪಳಿಗೆ ಎಲ್ಲ ಕೊಟ್ಟಾರ್ರಿ. ಮೊದಲ ಎಲ್ಲಿ ಬರ್ರಿ ದವಾಖಾನಿಗೆ ಇಲ್ಲೇ ಹೋಗೋದು ಬರೋದು, ಈ ಸಣ್ಣ ದವಾಖಾನಿಗೆ ಹೋಗೋದು ಬರೋದ್ರಿ. ಅವ್ರು ಅಷ್ಟೊಂದು ಇದು ಮಾಡ್ತೀವಿ, ಗುಳಿಗೆ ಬದ್ ಕೊಟ್ಟರು ಆರಾಮಲ್ಲಿಲ್ಲ, ಏನಾದರೂ ಆರಾಮಲ್ಲ. ಈಗ ರೀ ಇದರಿಂದ ರೀ ಒಂದು ಸ್ವಲ್ಪ ಕಡಿಮೆ ಆದಂಗೆ ಐತ್ರಿ. ನೆತ್ತಾಗ ಹೊಡಿ ದೊಡ್ಡ ಕಡಿಮೆ ಆಗಲ್ರಿ, ಅದಕ್ಕೆ ಬಂದು ತೋರ್ಸ್ಕೊಳಕ್ಕೆ ಬಂದೇನ್ರಿ ನಾ. ಉಳ್ಕದ್ದೇನಿಲ್ರಿ, ಕಾಲು ಹಿಡಿದಿತ್ತು ಕಡಿಮೆ ಆಗೈತ್ರಿ. ಇದೆಲ್ಲ ಕಾಲು ಹಿಡಿದಿದ್ದು ನೆತ್ತಾಗ ಏನು ಹೊಡಿತೈತಲ್ರಿ, ಅದಷ್ಟ ನಂಗೆ ಒಳ್ಳೇದಾಗಲ್ರಿ. ಅವ್ರು ಚಲೋ ಆಗಲಿ, ಮುಂದೆ ಜಯ ಸಿಗಲಿ ಅಂತ ಏನ್ರಿ ನಾವು. ಅವರು ಭಾಳ ಚಲೋ ಮುನ್ಸ್ಯಾರ್ರಿ. ಅವ್ರೇನು ಕಡಿಮೆ ಇಲ್ಲ ಬಿಡ್ರಿ, ಸಂತೋಷ ಲಾಡ್ರಿ. ಅವ್ರು ನೆನೆಸಿದ್ರು ನಮ್ಗೆ ತನ್ನ ಸಿಗ್ತೈತ್ರಿ. ಗುಳಿಗೆ ಬಿಟ್ಟು ಹೇಳಂತಿದ್ದೆ ಅಲ್ಲಿ ಮನೆಗೆ ಹೋಗಿ ಫೋನ್ ಮಾಡ ನಮಗೆ ಒಳ್ಳೇದಾಗಕತ್ತೈತಿ. 15 ದಿನಕ್ಕೆ ಬಂದು ಚೆಕಪ್ ಮಾಡ್ತಾರೆ, BP ಶುಗರ್ ಚೆಕ್ ಮಾಡ್ತಾರೆ.
ಈ ಗುಳಿಗೆ ಅದು ಕೊಡ್ತಾರೆ ರೀ ಟ್ರೀಟ್ಮೆಂಟ್ ಮಲಾಮ್ ಕೊಡ್ತಾರೆ ಇಲ್ಲಂದ್ರೆ ಹಿಂಗೆ ನಾವು ನಮ್ದು ಏನಾಗಕತ್ತೈತೆ ಅನ್ನೋದು ಎಲ್ಲ ಅವ್ರಿಗೆ ಹೇಳ್ತೇವ್ರಿ ಅವ್ರು ನಮ್ಗೆ ಡಾಕ್ಟರ್ ಚೆಕಪ್ ಮಾಡಿ ಅದ್ರ ತಕ್ಕ ಕೊಡ್ತೀವಿ ನಾವು ಒಳ್ಳೇದ ಬಯಸ್ತೇವೆ ರೀ ಅವ್ರಿಗೆ ಸರ್ಕಾರಕ್ಕೆ ಅವ್ರ ಬಗ್ಗೆ ನಾವು ಇದನ್ನ ನಮ್ಗೆ ಒಳ್ಳೇದು ಮಾಡಕತ್ತಾರಿ ನಮಗೂ ಮತ್ತು ಮುಂದಾದರೂ ಒಳ್ಳೇದು ಮಾಡ್ತಾರೆ ಅವ್ರ ಬಗ್ಗೆ ನಾವು ಆಡ್ಕೊತೀವಿ ಸಂತೋಷ್ ಲಾಡ್ ಅವ್ರ ಬಗ್ಗೆ ಇದ್ದಲ್ಲಿಯೇ ಶುರುವಾಯಿತು ವೈದ್ಯಕೀಯ ಸೇವೆ. ಯೋಗ್ಯ ಚಿಕಿತ್ಸೆಗಾಗಿ ರಸ್ತೆಗಿಳಿದಿವೆ ಹೈಟೆಕ್ ಸಂಚಾರಿ ವಾಹನಗಳು. ಅತ್ಯಾಧುನಿಕ ಸೌಲಭ್ಯ, ತಜ್ಞ ಸಿಬ್ಬಂದಿಗಳ ನಿಯೋಜನೆ, ಸೇವಾ ಭದ್ರತೆಯೊಂದಿಗೆ ಸಿಗಲಿದೆ ಗುಣಮಟ್ಟದ ಚಿಕಿತ್ಸೆ. ಈ ಯೋಜನೆಯ ಸದುಪಯೋಗವನ್ನ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಇತರೆ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರು ಪಡೆಯಬಹುದಾಗಿದೆ. ಬಡವರ ಪಾಲಿನ ಸಂಜೀವಿನಿಯಂತೆ ಕೆಲಸ ಮಾಡುತ್ತಿರುವ ಈ ಯೋಜನೆಯಲ್ಲಿ ಪ್ರತಿ ಜಿಲ್ಲೆಗೆ ತಲಾ 3 ಘಟಕಗಳಂತೆ ಹಂಚಿಕೆ ಮಾಡಲಾಗಿದ್ದು, ರಾಜ್ಯಾದ್ಯಂತ ಇವುಗಳು ಪ್ರತಿನಿತ್ಯವೂ ಜಿಲ್ಲೆಯ ಮೂಲೆ ಮೂಲೆಗೂ ತೆರಳಿ ಆರೋಗ್ಯ ಸೇವೆ ಒದಗಿಸುತ್ತಿವೆ. ಈ ಆರೋಗ್ಯ ಘಟಕದಲ್ಲಿ ಕಾರ್ಮಿಕರ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಈ ವಾಹನವನ್ನ ತಯಾರು ಮಾಡಲಾಗಿದ್ದು, ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಇಸಿಜಿ, ರಕ್ತದೊತ್ತಡ, ರಕ್ತ ಪರೀಕ್ಷೆ ಸೇರಿದಂತೆ ಇನ್ನಿತರ ಆರೋಗ್ಯ ಸೇವೆಯನ್ನ ಇಲ್ಲಿ ಒದಗಿಸಲಾಗುತ್ತದೆ. ಇದರಲ್ಲಿ ಚಿಕಿತ್ಸೆಗಾಗಿ ಬಂದ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಮಾಹಿತಿ ಒದಗಲಿದ್ದು, ಡಿಜಿಟಲ್ ಆಧಾರಿತ ವರದಿಯ ವ್ಯವಸ್ಥೆ ಇದರಲ್ಲಿದೆ. ಅಲ್ಲ 2 ಕೊಟ್ಟಿಲ್ಲ. ಇನ್ನು ಸೇವಾ ಘಟಕಗಳು ಗ್ರಾಮೀಣ ಭಾಗದ ಆಸ್ಪತ್ರೆಗಳ ಕೊರತೆ ಹಾಗೂ ಸರಿಯಾದ ಸಂದರ್ಭಕ್ಕೆ ಸೇವೆ ಒದಗಿಸಲು ಸಹಕಾರಿಯಾಗಿವೆ. ದಿನಕೂಲಿಯನ್ನೇ ನಂಬಿ ಬದುಕುತ್ತಿರುವ ಶ್ರಮಿಕ ವರ್ಗದವರಿಗೆ ಚಿಕಿತ್ಸೆಗಾಗಿ ದಿನದ ಕೆಲಸವನ್ನ ಬಿಡುವ ಸಂದರ್ಭಗಳು ಬರುತ್ತವೆ. ಇನ್ನು ಅದೆಷ್ಟೋ ಕುಗ್ರಾಮಗಳಲ್ಲಿ ಅಗತ್ಯ ಸೇವಾ ಸೌಲಭ್ಯ ಇಲ್ಲದೆ ಪರದಾಡುವ ದೂರಿನ ಆಸ್ಪತ್ರೆಯ ವೆಚ್ಚವನ್ನ ತಪ್ಪಿಸಿದೆ. ಇದರಿಂದ ನಾವು ಕೆಲಸ ಮಾಡುವ ಸ್ಥಳದಲ್ಲಿಯೇ ಆರೋಗ್ಯ ಸೇವೆ ಸಿಗುವಂತಾಗಿರುವುದು ಬಹುದೊಡ್ಡ ಭಾಗ್ಯವಾಗಿದೆ. ಈ ಹಿಂದೆಯೂ ಕೆಲವು ಸಂಚಾರಿ ಸೇವಾ ಸೌಲಭ್ಯಗಳು ಜಾರಿಯಲ್ಲಿದ್ದವಾದರೂ ಇಂದಿನ ಸಂಚಾರಿ ಆರೋಗ್ಯ ಘಟಕಗಳಷ್ಟು ಸುಸಜ್ಜಿತ ವ್ಯವಸ್ಥೆಯ ಜೊತೆಗೆ ಸ್ಪಷ್ಟ ಮತ್ತು ನಿಖರವಾದ ಸೇವೆ ಒದಗಿಸುವಲ್ಲಿ ಹಿಂದೆ ಇದ್ದವು. ಆದರೆ ಇಂದು ನುರಿತ ತಜ್ಞ ವೈದ್ಯರ ಜೊತೆಗೆ ನರ್ಸ್ಗಳು, ಫಾರ್ಮಸಿಸ್ಟ್ ಒಳಗೊಂಡಂತೆ ಲ್ಯಾಬ್ ಟೆಕ್ನಿಷಿಯನ್ಸ್ಗಳ ಸೇವೆಯೊಂದಿಗೆ ಅತ್ಯಾಧುನಿಕ ಸೇವೆ ನೀಡುವ ಜೊತೆಗೆ ಕಾರ್ಮಿಕರ ಪಾಲಿನ ಆಪದ್ ಬಾಂಧವನಂತೆ ಕೆಲಸ ಮಾಡುತ್ತಿವೆ ಅಂತಾರೆ ಕಾರ್ಮಿಕರು. ಒಳ್ಳೆ ಯೋಜನೆ ಇದೆ ಸರ್ಕಾರ ತಂದಿದ್ದೆ, ಸರ್ಕಾರಕ್ಕೆ ಧನ್ಯವಾದಗಳು. ಆದರೆ ಇಲ್ಲಿವರೆಗೆ ಬಂದು ಅಷ್ಟು ಓದಿದಂಥ ವೈದ್ಯರು ಇಲ್ಲಿ ನಮ್ಮ ಸೇವೆ ಮಾಡೋಕ್ಕೆ ಬರ್ತಾರಲ್ಲ, ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ಬೇಕು. ಇದು ಒಳ್ಳೆಯ ಸ್ಕೀಮು, ಒಳ್ಳೇದು ಮಾಡ್ತಾರೆ, ಒಳ್ಳೇದು ಅನಿಸ್ತದೆ ಸರ್. ಕೆಲವೊಂದು ಇವು ಫಿಕ್ಸಡ್ ರೋಗಗಳು ಬಂದ್ಬಿಟ್ಟಾಗುತ್ತೆ, BP, ಶುಗರ್. ಅವರ ಕೆಲವೊಬ್ಬರಿಗೆ ಹಣ ಖರ್ಚು ಮಾಡಿ ತಿಂಗಳವರೆಗೂ ಔಷಧ ಉಪಚಾರಗಳನ್ನ ಮಾಡ್ಕೊಳಕ್ಕೆ ಹಾಕಿತ್ತಿಲ್ಲ. ಅದೀಗ ಸರ್ಕಾರ ಮನೆ ಮಟ್ಟ ಬಂದು ಕೊಡ್ತೈತೆ ಅಂದರೆ ಒಳ್ಳೆಯ ಸ್ಕೀಮ್, ಅದ್ರಾಗ ಏನಿಲ್ಲ, ಎರಡು ಮಾತಿಲ್ಲ. ಮತ್ತು ನಮ್ಮ ವಿನಂತಿ ಏನಂದ್ರೆ ಬಂದಂಥ ನಮ್ಮ ಸೇವೆ ಮಾಡೋಕ್ಕೆ ಬಂದಂಥ ವೈದ್ಯರಿಗೆ ಅವ್ರಿಗೆ ಒಟ್ಟು ಸಲಹೆ ಸಹಕಾರವನ್ನು ಕೊಡಬೇಕಾಗ್ತದೆ. ಯಾವ ಕಾಲದೊಳಗೂ ನಾವು ಸ್ವತಂತ್ರ ಪಡೆದಿಂದನೂ ಬಂದಿಲ್ಲ. ಈಗ ಸುಮಾರು ಒಂದು 1 ವರ್ಷ ಆಗಿರ್ಬೇಕು. 1 ವರ್ಷ ಆದ್ರೆ ಇದು ಬರೋಕೆ BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ವೇಟ್ ಚೆಕ್ ಮಾಡ್ತಾರೆ. ಉಳಿದಿದ್ದೆಲ್ಲ ಸತತವಾಗಿರುವಂಥ ಕಂಟಿನ್ಯೂ ಇರುವಂಥ ರೋಗಗಳೇನದಾವಲ್ಲ ಅವ್ರ ಬಗ್ಗೆ ಕಾಳಜಿ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಕಾರ್ಮಿಕರ ಇಲಾಖೆಯಿಂದ ಪಡೆದಂಥ ನಾವು ರಸೀದಿ ಕೊಡ್ಬೇಕು. ಅನುಕೂಲ ಆಗೈತೆ ರೀ. ಮತ್ತು ನಾವು ಬಂದಿಲ್ಲಿ ತೋರಿಸ್ಕೊಳಕತ್ತಿಂದ ದುಡಿಮೆಗೆ ಹೋಗೋಕೆ ನಮ್ಗೆ ಅನುಕೂಲ ಆಗೈತೆ ರೀ. ನಮ್ಗೆ ಬಂದು ಗುಳಿಗೆ ತೊಗೊಳೋದು, ಎಲ್ಲೇ ಅಂಗಡಿ ಮನೆಗೆ ಹೋಗಾಕಾದ್ರೂ ನಮ್ಗೆ ಅನುಕೂಲ ಆಗ್ತಿದ್ದಿಲ್ಲ. ಮನೆ ಬಿಟ್ಟು ಹೋಗೋದು, ಇಲ್ಲಿ ಗುಳಿಗೆ ತೊಗೊಂಡು ಹೋಗಿ ನಮ್ಗೆ ಆರಾಮ ಅನಿಸೈತೆ ರೀ. ಇಲ್ಲೇ ಖಾಸಗಿ ದವಾಖಾನೆಗೆ ಹೋಗ್ತೀವಿ, ಇಲ್ಲಿಂದ 2 ಕಿಲೋಮೀಟ್ರ್. ನಮ್ಗೆ ಮೈ ಕೈ ನೋವು ರೀ, ತಲೆ ಹೊಡೆತ, ಕಾಲು ನೋವಿಂದ ಇದೈತೆ ರೀ.
ತೆರೆ ಹೊತ್ತದಿಂದ ಪ್ರಾಬ್ಲಮ್ ಐತಿ ನಮಗೂ ಕೈಲಿಂದ ಒಟ್ಟಿ ಬರೋದು ಇದಾಗೋದು ಬರೀ ಈ ಗುಳಿಗೆ ತೊಗೊಂಡು ಹೊಂಟಿಯಿಂದ ನಮ್ಮ ಕೆಲ್ಸಕ್ಕೆ ಹೋಗೋಕೆ ನಮ್ಗೆ ಅನುಕೂಲ ಆಗೈತೆ ರೀ ಅನುಕೂಲ ಎಷ್ಟು ಅನುಕೂಲ ಆಗೈತೆ ರೀ ಇಲ್ಲಿ ಬಂದು ಗುಳಿಗೆ ತೊಗೊಂಡು ಹೋಗಿಂದ ಒಂದು 15 ದಿನದಾಗ ಅವ್ರು ಬರ್ತಾರೆ ಮತ್ತು ನಾವು ತೊಗೋಬೇಕು ಅನ್ನಿಸ್ತೈತೆ ರೀ ಗುಳಿಗೆ ಹೋಗಿಂದ ಮತ್ತೆ ಇದು ಚಲೋ ಆಗೈತೆ ತೋರಿ ಅದೇನು ಚಲೋ ಚಾಕರಿ ಹೋಗಾಕ ತ್ರಾಸ ಗುಳಿಗೆ ಕೊಟ್ಟಾರ್ರಿ ಏನು ಗುಳಿಗೆ ಅದ್ರ ಬಗ್ಗೆ ಸಮಸ್ಯೆ ಐತ್ರಿ ನಮಗೆ ನಮ್ಗೆ ಬಿ ಪಿ ಐತ್ರಿ ಹಾಂ ಹಾಂ ಬಿ ಪಿ ಚೆಕ್ ಮಾಡಿ ಮಾಡಿಸಿದ್ದೀರಿ ಇಲ್ಲಿ ಸಂಚಾರಿ ವಾಹನದ ಏನು ಸ್ಪೆಷಾಲಿಟಿ ಅದೇ ಖಾಸಗಿ ಡಾಕ್ಟರ್ ಕಡೆ ತೋರಿಸ್ಕೊಂಡಿದ್ದೆ ಇವ್ರು ಬರೋಕತ್ತಿಂದ ಭಾಳ ದಿನ ಆಗ್ತದೆ ಇಲ್ಲೇ ತೋರಿಸ್ತಿದ್ವಿ ಚಲೋ ರೀ ಚಲೋ ಮಾಡಿರಿ ಈಗ ಯಾಕಂದ್ರೆ ಸರ ಈಗಿನ ಆಹಾರ ಇದು ಸಂಬಂಧ ಆಹಾರ ಬಗ್ಗೆ ಹೇಳೋದು ಅಂದರೆ ಆಹಾರ ಸರಿಯಾಗಿ ಇದು ಮೇಂಟೆನ್ಸ್ ಆಗೋದಿಲ್ಲ ಆಹಾರಲಿಂತ್ರನೇ ಇದು ರೋಗಾದಿಗಳು ಬರ್ತಾವೆ ಅಂತ ನಾವು ಶುಗರ್ ಬಿ ಪಿ ಶುರು ಆಗ್ತಾವೆ ಆಹಾರಲಿಂತ್ರ ಇಲ್ಲ ಈಗ ಹಿಂದಿನ ಇದ್ರೊಳಗೆ ಈಗ ಒಂದು 7-8 ವರ್ಷದಿಂದ ಶುಗರ್ ಬಿ ಪಿ ಒಟ್ಟ ಇರ್ತಿದ್ವಿ ಈಗ ಶುರುವಾಯಿತು ಇಲ್ಲ ಅವು ಚೆಕ್ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ಚೆಕ್ ಇದ್ರ ಸಂಬಂಧ ಈ ಶುಗರ್ ಬಿ ಪಿ ಸಂಬಂಧ ನಾವು ಚೆಕ್ ಮಾಡ್ತೀವಿ ಚೆಕ್ ಮಾಡಿದ ಕೂಡಲೇ ಇದು ಆಕೈತಿ ಅದ್ರ ಪ್ರಕಾರ ಎಣ್ಣೆ ಗುಳಿಗೆ ಔಷಧ ಕೊಡ್ತಾರೆ ನಾವು ಶುಗರ್ ಚೆಕ್ ಮಾಡಿಸಿದ್ವಿ ಬಿ ಪಿ ಚೆಕ್ ಮಾಡಿಸಿದ್ವಿ ಹೈಟ್ ಚೆಕ್ ಮಾಡ್ತಾರೆ ನಂತರ ವೇಟ್ ಚೆಕ್ ಮಾಡ್ತಾರೆ ನಂತರ ಅದ್ರ ತಕ್ಕಂಥ ಎಣ್ಣೆ ಗುಳಿಗೆ ಔಷಧ ಕೊಡ್ತಾರೆ ಒಂದು 15 ದಿವಸ. ಒಟ್ಟಾರೆ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿ ಹಾಗೂ ಶ್ರಮದೊಂದಿಗೆ ಇಂದು ಕಾರ್ಮಿಕ ವಲಯದಲ್ಲಾದ ಬದಲಾವಣೆಗಳು ಕಾರ್ಮಿಕರ ಬಗೆಗಿನ ಅವರ ಕರುಣೆ ಕಾಳಜಿಯಿಂದಾಗಿ ಸಂಚಾರಿ ಆರೋಗ್ಯ ಘಟಕವು ಇಷ್ಟೊಂದು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸುತ್ತಿದೆ. ಒಂದು ದೇಶ ಕಟ್ಟುವಲ್ಲಿ ಕಾರ್ಮಿಕನ ಶ್ರಮ ಎಷ್ಟಿರುತ್ತದೆಯೋ ಅಷ್ಟೇ ಆತನ ಆರೋಗ್ಯ ಕಾಪಾಡುವಲ್ಲಿರುತ್ತದೆ. ಆಗ ಮಾತ್ರ ಅವರಿಂದ ಉತ್ತಮ ಕೆಲಸ ನಿರೀಕ್ಷೆ ಮಾಡಲು ಸಾಧ್ಯ. ಈ ಸಂಚಾರಿ ಘಟಕಗಳಿಂದ ಶ್ರಮ ಯೋಗಿಗಳಿಗೆ ಸಾಕಷ್ಟು ರೀತಿಯ ಪ್ರಯೋಜನವಾಗುತ್ತಿದ್ದು ಕೈಗೆಟುಕುವ ಸೌಲಭ್ಯವನ್ನ ಕಾರ್ಮಿಕರು ಪಡೆದುಕೊಳ್ಳುವುದು ಕಾರ್ಮಿಕ ಇಲಾಖೆಯ ಆಶಯವಾಗಿದ್ದು ಇದರ ಶ್ರೇಯಸ್ಸು ಕಾರ್ಮಿಕ ಕಲ್ಯಾಣ ಇಲಾಖೆ ಸಚಿವ ಸಂತೋಷ್ ಲಾಡ್ ಹಾಗೂ ಪ್ರಸ್ತುತ ರಾಜ್ಯ ಸರ್ಕಾರಕ್ಕೆ ಸಲ್ಲುತ್ತದೆ ಎಂಬುದು ಕಾರ್ಮಿಕ ಸಂಘಟನೆಗಳ ಮುಖಂಡರದ್ದಾಗಿದೆ. ಮಲ್ಲಿಕಾರ್ಜುನ ಹೂಗಾರ, 9 ಲೈವ್ ನ್ಯೂಸ್, ಹುಬ್ಬಳ್ಳಿ.